ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕು ಅನ್ನೋಗಿದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾನು ಯಾವ ರೀತಿ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಾನು ಯಾವ ರೀತಿ ಎಲ್ಲ ಕೆಲಸ ಮಾಡಿದೆ, ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಈ ರೀತಿ ಬಟ್ಟೆಗಳು ಕೊಟ್ಟಾಗ ನಾವು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೆ ಇಷ್ಟ ಆಗ್ತೀವಿ, ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಅವರಿಗೆ ಫಿನಿಶಿಂಗ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕೊಡಬೇಕು, ಯಾವ ರೀತಿ ಎಲ್ಲ ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಕಸ್ಟಮರ್ ಕೂಡ ದಿನೇ ದಿನೇ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಕೆಲಸದಲ್ಲೇ ನಮಗೆ ಕಸ್ಟಮರ್ ಜಾಸ್ತಿಯಾಗಿ ಬರುವಂಥದ್ದು. ನಮ್ಮ ಕೆಲಸ ಹೇಗಿರುತ್ತೋ ಅದ್ರ ಮೇಲೆ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ನನಗೆ ಈ ಕಸ್ಟಮರ್ ಕೊಟ್ಟಿದ್ದು 2 ದಿನ ಟೈಮ್ ಅಷ್ಟೇ. ಇವಾಗ ನನಗೆ ಅವ್ರು ತಂದುಕೊಟ್ಟಿದ್ದು ಸಂಜೆ ತಂದುಕೊಟ್ರು, ಭಾನುವಾರ ಸಂಜೆ ತಂದುಕೊಟ್ರು ನನಗೆ ಸೋಮವಾರ ಸಂಜೆ ಇಲ್ಲಾಂದರೆ ಭಾನುವಾರ ಬೆಳಿಗ್ಗೆ ತಂದುಕೊಟ್ರು, ಸೋಮವಾರ ಸಂಜೆ ಇಲ್ಲಾಂದರೆ ಮಂಗಳವಾರ ಬೆಳಿಗ್ಗೆ ಕೊಡಿ ಅಂತ ಕೇಳಿದ್ರು. ಸೋಮವಾರ ಸಂಜೆನೇ ಕೊಡಿ ಅಂದರು. ಇಲ್ಲ ಎಲ್ಲ ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ನಾನು ಮಂಗಳವಾರ ಬೆಳಿಗ್ಗೆ ಕೊಡ್ತೀನಿ, ಏಕೆಂದರೆ ಸಣ್ಣ ಪುಟ್ಟ ಕೆಲಸ ಉಳ್ಕೊಂಡ್ರೆ ಇರಲಿ ಅಂತೇಳಿ ಅವರಿಗೆ ಎಕ್ಸ್ಟ್ರಾ ಟೈಮ್ ತೊಗೊಂಡು ಕೊಟ್ಟೆ. ನಾನು ಕೊಟ್ಟಿದ್ದು 1 ದಿನ 2 ದಿನ ಅಷ್ಟೇ ಟೈಮ್ ಕೊಟ್ಟಿದ್ದು. ಆ ಟೈಮಲ್ಲಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನಾನು ಕೆಲಸ ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂದರೆ ಯಾವುದೇ ರೀತಿ ನಾನು ಯಾವುದೇ ಕೆಲಸದಲ್ಲೂ ಕೂಡ ಇದು ಈಸಿ ಆಗಲಿ ಅಂತ ಕೆಲಸನ ಮಾಡಲಿಲ್ಲ. ಈ ಕೆಲಸನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡಿದೆ. ಈ ರೀತಿ ಮಾಡೋದ್ರಿಂದ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಅವ್ರು ನಮಗೆ ಈಸಿ ಆಗಬೇಕು ಅಂತ ಅನ್ಕೋಬಾರ್ದು. ಈಸಿ ಆಗಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡಿದಾಗಲೇ ನಮಗೆ ಕಸ್ಟಮರ್ಗಳಿಗೆ ಇಷ್ಟ ಆಗಲ್ಲ, ಕೆಲವೊಂದು ತಪ್ಪಾಗುತ್ತೆ, ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇವಾಗ ಈಸಿ ಆಗಲಿ ನಮಗೆ ಅಂಥೇಳಿ ಕ್ಯಾನ್ವಾಸ್ ಕೊಡ್ದೇನೆ ಸ್ಟಿಚ್ ಮಾಡೋದು. ನೆಕ್ ಫಿನಿಶಿಂಗ್ ಪರವಾಗಿಲ್ಲ, ಅರ್ಜೆಂಟಿಗೆ ಕೊಟ್ಟಿದ್ದೀರಾ, ಈ ಅರ್ಜೆಂಟಿಗೆ ಈ ರೀತಿ ಬಂದಿದೆ, ಅರ್ಜೆಂಟಾಗಿ ಸ್ಟಿಚ್ ಮಾಡ್ಬೇಕಾದ್ರೆ ಈ ರೀತಿ ಆಯಿತು ಅಂತೆಲ್ಲ ಹೇಳ್ಬೋದು, ಕಾರಣ ಕೊಡ್ಬೋದು ನಾವು ಅವರಿಗೆ. ಆದರೂ ಕೂಡ ನಾನು ಯಾವುದೇ ರೀತಿ ಕಾರಣ ಕೊಡದೆ ಅವ್ರಿಗೆ ಇಷ್ಟ ಆಗಬೇಕು. ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಅವರಿಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕೊಡಬೇಕು ಅಂತೇಳಿ ಎಲ್ಲದಕ್ಕೂ ಕೂಡ ಕ್ಯಾನ್ವಾಸ್ನ ಕೊಟ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಐ ಬಫ್ ಕೂಡ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ. ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ ಕಸ್ಟಮರು ದಿನೇ ದಿನೇ ಜಾಸ್ತಿ ಆಗ್ತಾರೆ, ಕಡಿಮೆ ಆಗಲ್ಲ. ನಾವು ಅರ್ಜೆಂಟು ಕೊಟ್ಟಿದ್ದಾರೆ, ಒಂದು ರೆಡಿ ದಾರ ಹಾಕ್ಬಿಟ್ಟು ಹೊಲ್ದು ಕೊಟ್ಬಿಡೋಣ, ಇಲ್ಲ ಸೀರೆಗೆ ಯಾವುದೋ ಒಂದು ಫಾಲ್ ಹಾಕಿ ಕೊಟ್ಬಿಡೋಣ, ಯಾವುದೋ ಒಂದು ದಾರ ಹಾಕಿ ಸ್ಟಿಚ್ ಮಾಡೋಣ, ಈ ರೀತಿ ಎಲ್ಲ ಮಾಡಬೇಡಿ. ಮತ್ತು ಒಂದು ಓರ್ಲಾಕ್ ಸ್ಕಿಪ್ ಆದರೂ ಪರವಾಗಿಲ್ಲ, ಓರ್ಲಾಕ್ ಮಾಡದೇ ಇದ್ರೂ ಪರವಾಗಿಲ್ಲ, ಮಾಡಿಬಿಡೋಣ. ಅಯ್ಯೋ ಒಂದು ಶೋಲ್ಡರ್ ಹತ್ರ ಓರ್ಲಾಕ್ ಮಾಡದೇ ಇದ್ರಿ ಏನಂತೆ, ಸೈಡ್ ಓರ್ಲಾಕ್ ಮಾಡದೇ ಇದ್ರಿ ಏನಂತೆ, ಈ ರೀತಿ ಎಲ್ಲ ಮಾಡಿಬಿಟ್ಟು ಕೊಟ್ಬಿಡೋದು. ಆಮೇಲೆ ಐರನ್ ಮಾಡದೆ ಕೊಟ್ಬಿಡೋದು. ಈ ರೀತಿ ಎಲ್ಲ ಸಣ್ಣ ಪುಟ್ಟದ್ದು, ಅಯ್ಯೋ ಅರ್ಜೆಂಟು ಕೊಟ್ಟಿದ್ದಾರೆ ಏನು ಇದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋದು, ಟೈಮ್ ಇಲ್ಲ, ಅಯ್ಯೋ ಅರ್ಜೆಂಟು ಕೊಟ್ಟಿದ್ರಿ ಅದಕ್ಕೆ ಈ ರೀತಿ ಸ್ಟಿಚ್ ಮಾಡಿದೆ ಅಂತ ಹೇಳ್ಬೋದು ಅಂತ ಅಂದ್ಕೊಂಡು ಮಾಡಬೇಡಿ. ನಿಮಗೆ ಎಷ್ಟೇ ಅರ್ಜೆಂಟಿಗೆ ಕೊಟ್ಟರು, ಸ್ವಲ್ಪ ಒಂದು 1/4 ಗಂಟೆ ಲೇಟಾಗಿ ಕೊಟ್ಟರು ಕೂಡ ಆ ಬ್ಲೌಸ್ನ ಫಿನಿಶಿಂಗ್ ಎಷ್ಟು ನೀಟಾಗಿ ಕೊಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅರ್ಜೆಂಟಲ್ಲಿ ಕೊಟ್ಟರು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಮಿಸ್ ಮ್ಯಾಚ್ ಮಾಡದೆ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಈಗ ದಾರ ಯಾವುದೋ ಒಂದು ಮ್ಯಾಚ್ ಆಗದೆ ಇದ್ರೂ ಪರವಾಗಿಲ್ಲ ಹಾಕ್ಬಿಟ್ರು ಕೊಟ್ಬಿಡೋದು, ಈ ಯಾವುದೇ ಒಂದು ಲೈನಿಂಗ್ ಮ್ಯಾಚ್ ಆಗದೆ ಇದ್ರೂ ಹಾಕಿ ಕೊಟ್ಬಿಡುವಂಥದ್ದು, ಫಾಲ್ ಮ್ಯಾಚ್ ಆಗದೆ ಇದ್ರೂ ಹಾಕ್ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೋಬೇಡಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನನಗೆ ಒಂದು ಐಟಮ್ ಇಲ್ಲ ಆದ್ರೂ ಕೂಡ ಅದನ್ನು ತರಿಸಿ ಸ್ಟಿಚ್ ಮಾಡಿಕೊಡ್ತೀನಿ ಹೊರತು ಮನೇಲಿ ಇರೋದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಕೆಲಸನ ನಾನು ಮಾಡೋದಿಲ್ಲ. ಹಾಗಾಗಿ ನನಗೆ ಇಷ್ಟೊಂದು ಕಸ್ಟಮರು ಅಂತ ಹೇಳ್ಬೋದು. ನನ್ನ ಕಸ್ಟಮರ್ ತುಂಬ ಜನ ಇದ್ದಾರೆ. ಈಗ ನನ್ನ ಹತ್ರ ಮನೆಯಲ್ಲೇ ತುಂಬ ಬ್ಲೌಸ್ಗಳಿದೆ, ಇನ್ನೂ 1 ತಿಂಗಳು ಕೆಲಸ ಮಾಡುವಷ್ಟು ಬ್ಲೌಸ್ ಇದೆ. ಆದ್ರೂ ಕೂಡ ಈ ಕಸ್ಟಮರ್ ಬಂದಾಗ ನನಗೆ ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಡಿ ಅಂದಾಗ ನಾನು ಹೇಗೆ ಬೇಕಾಗಿ ಸ್ಟಿಚ್ ಮಾಡಿಕೊಡ್ಬೋದಿತ್ತು. ಇಲ್ಲ ನಾನು ಇಲ್ಲೇ ಮನೇಲಿರೋದನ್ನೇ ಸ್ಟಿಚ್ ಮಾಡೋಣ, ಅಷ್ಟೊಂದೆಲ್ಲ ಕಷ್ಟಪಟ್ಟು ಯಾಕೆ ನಾನು ಸ್ಟಿಚ್ ಮಾಡಬೇಕು ಅಂತ ಅನ್ಕೋಬೋದಿತ್ತು. ಆ ರೀತಿ ಎಲ್ಲ ಯೋಚನೆ ಮಾಡಿದೆ. ಬಂದಿರುವಂಥ ಕಸ್ಟಮರ್ನ ಕಳ್ಕೊಳ್ಬಾರ್ದು, ಇಲ್ಲಿರೋ ಕಸ್ಟಮರ್ನು ಕೂಡ ಕಳ್ಕೊಬಾರ್ದು. ಆ ರೀತಿಯಾಗಿ ಯೋಚನೆ ಮಾಡಿಕೊಂಡು ಕೇಳಿಕೊಂಡು ಅವ್ರನ್ನ ಕೆಲಸನ ಮಾಡ್ತೀನಿ. ನಾನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿನೇ ನನಗೆ ದಿನೇ ದಿನೇ ಕಸ್ಟಮರ್ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ನಾನು ಇವಾಗ ಏನು ತೋರಿಸಿದ್ದೀನಿ ಡಿಸೈನ್ಸು ಎಲ್ಲದೂ ಕೂಡ ನಾನು ಡಿಸೈನಾಗೆ ಸ್ಟಿಚ್ ಮಾಡಿದ್ದೀನಿ. ಯಾವುದು ಕೂಡ ಇವಾಗ ಅರ್ಜೆಂಟಿಗೆ ತಂದುಕೊಟ್ಟಿದ್ದೀರ, ನನಗೆ ಡಿಸೈನ್ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಹಾಗೆ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕಸ್ಟಮರ್ ನನಗೇನು ಇದು ಮಾಡ್ತಿರ್ಲಿಲ್ಲ, ಡಿಸೈನ್ ಬೇಕು ಅಂತ ಕೇಳ್ತಿರ್ಲಿಲ್ಲ. ಪರವಾಗಿಲ್ಲ ನಾರ್ಮಲಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಿದ್ರು, ಏನೋ ಗೊತ್ತಿಲ್ಲ. ಆದರೆ ನಾನು ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡ್ತೀನಿ, ಆದರೆ ಸ್ವಲ್ಪ ಎಕ್ಸ್ಟ್ರಾ. ಇವಾಗ ಸೋಮವಾರ ಸಂಜೆ ಬೇಕು ಅಂದಿದ್ರಿ, ಅಟ್ಲೀಸ್ಟ್ ಮಂಗಳವಾರ ಬೆಳಿಗ್ಗೆ ತೊಗೊಂಡೋಗಿ ನನಗೆ ಸ್ವಲ್ಪ ಟೈಮ್ ಕೊಡ್ತೀನಿ ಏನೋ ಆಗಿದೆ, ನಾನು ಡಿಸೈನ್ ಎಲ್ಲ ಸ್ಟಿಚ್ ಮಾಡ್ತೀನಿ. ಏಕೆಂದರೆ ನಾರ್ಮಲ್ ಬ್ಲೌಸ್ ಆದರೆ ನಾವು ಬೇಗನೆ ಸ್ಟಿಚ್ ಮಾಡ್ಬಿಡ್ಬೋದು, ಡಿಸೈನ್ ಬ್ಲೌಸ್ ಆದರೆ ನಮಗೆ ಟೈಮ್ ಬೇಕಾಗುತ್ತೆ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ನನಗೆ ಮಂಗಳವಾರದವರೆಗೂ ಟೈಮ್ನ ಕೊಟ್ಟರು. ಆ ರೀತಿ ಟೈಮ್ ತೊಗೊಂಡು ಕೆಲಸ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಾಗ ಕಸ್ಟಮರ್ಗೆ ಇಷ್ಟ ಆಗುತ್ತೆ. ನೀವೇ ಅರ್ಜೆಂಟಿಗೆ ಕೊಟ್ಟಿರೋದ್ರಿಂದ ಈ ರೀತಿ ಆಯಿತು ಅಂತ ನಾವು ಕಾರಣ ಕೊಡ್ಬೋದು ಅವರಿಗೆ. ಆದರೂ ಕೂಡ ಆ ಕಾರಣನ ಕೊಡದೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಫ್ರಂಟಿಗೂ ಕೂಡ ಕಟ್ ವರ್ಕು, ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಕೊಟ್ಟಿದ್ದೀನಿ, ಬ್ಯಾಕಿಗೂ ಕೂಡ ಕಟ್ ವರ್ಕು. ಎಲ್ಲ ಬ್ಲೌಸು ನಾನು ಏನು ತೋರಿಸ್ದೆ ಎಲ್ಲ ಬ್ಲೌಸು ಕೂಡ ಒಂದೊಂದಕ್ಕೆ ಒಂದೊಂದು ಡಿಸೈನ್ ಮಾಡಿದ್ದೀನಿ. 4 ಬ್ಲೌಸನ್ನ ನಾನು 1 ದಿನದಲ್ಲಿ ಟೈಮ್ ತೊಗೊಂಡು ಸ್ಟಿಚ್ ಮಾಡಿರುವಂಥದ್ದು.
ಆ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ಕಸ್ಟಮರ್ ಕೂಡ ತುಂಬಾ ಖುಷಿ ಪಡ್ತಾರೆ. ನಮಗೂ ಕೂಡ ಇವಾಗ ಎಷ್ಟೇ ಅರ್ಜೆಂಟಾಗಿ ಕೊಟ್ಟರು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅವರು. ಫಿನಿಶಿಂಗ್ ಅನ್ನೋದು ಚೆನ್ನಾಗಿದೆ, ಅವ್ರ ಅಳತೆ ಎಲ್ಲ ಕರೆಕ್ಟಾಗಿ ಕೂರುತ್ತೆ, ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಕಸ್ಟಮರು. ಇವಾಗ ಕಸ್ಟಮರು ಸುಮ್ಮನೆ ಹಾಕೊಂಡ್ರು ಕೂಡ ಕೆಲವೊಬ್ಬರು ಬೇರೆ ನೋಡ್ತಾರಲ್ಲ, ಅವರೇ ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡಿದೆ, ಈ ರೀತಿ ರೆಡಿ ದಾರ ಕೊಟ್ಟಿದ್ದಾರೆ, ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ, ಅಯ್ಯೋ ಬೇರೆ ದಾರದಲ್ಲಿ ಹೊಲ್ಬಿಟ್ಟಿದ್ದಾರೆ, ಇದು ಮ್ಯಾಚ್ ಆಗ್ತಿಲ್ಲ, ಬೇರೆ ಲೈನಿಂಗ್ ಹಾಕ್ಬಿಟ್ಟಿದ್ದಾರೆ, ಇದು ಮ್ಯಾಚ್ ಕಸ್ಟಮರ್ಗಳು ಅರ್ಜೆಂಟು ಕೊಟ್ಟಿದ್ದೀವಿ ಪರವಾಗಿಲ್ಲ ಬಿಡು ಅಂತ ಹಾಕೊಂಡ್ರು ಕೂಡ ನೋಡ್ದಂಥವ್ರು ಸುಮ್ಮನೆ ಇರಲ್ಲ. ಆ ಕಸ್ಟಮರ್ಗೆ ಅದನ್ನು ತಪ್ಪನ್ನ ಹೇಳ್ತವಂಥ ಚಾನ್ಸ್ ಇರುತ್ತೆ. ಎಲ್ಲಿ ಸ್ಟಿಚ್ ಮಾಡಿಸ್ದೆ ಈ ರೀತಿ ಮಾಡಿದಾರಲ್ಲ ಅಂತ ಕೇಳುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ನಮ್ಮ ಕೆಲಸದಲ್ಲಿ ಶಿಸ್ತು ಅನ್ನೋದು ತುಂಬ ಚೆನ್ನಾಗಿದ್ದರೆ ಇಂಪ್ರೂವ್ಮೆಂಟ್ ಅನ್ನೋದು ಅದಾಗೆ ಬರುತ್ತೆ. ನಾವು ಏನೋ ಒಂದು ಹೇಗೋ ಒಂದು ಮಾಡಬೇಕು ಅಂತ ಅನ್ಕೋಬಾರ್ದು. ಯಾವುದೇ ಕೆಲಸನ ಮಾಡಲಿ ಅದನ್ನು ಫಿನಿಶಿಂಗಾಗಿ ಚೆನ್ನಾಗಿರಬೇಕು, ಎಲ್ಲದನ್ನು ಕೂಡ ನೋಡಿ ಮಾಡಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡಿದ್ರೆ ತಾನಾಗೇ ಸಕ್ಸಸ್ ಅನ್ನೋದು ಕಾಣುತ್ತೆ. ನನ್ನ ಈ ಕೆಲಸದಲ್ಲಿ ನನಗೆ ಸಕ್ಸಸ್ ಅಂತ ಕಾಣೋದಕ್ಕೆ ಮುಖ್ಯ ಕಾರಣನೇ ನಾನು ಈ ರೀತಿಯಾಗಿ ಕೆಲಸ ಮಾಡೋದು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಂದು ಸಣ್ಣ ತಪ್ಪಾದ್ರೂ ಕೂಡ ಬಿಡು, ಅವ್ರು ಬಂದ್ರಲ್ಲ ಅರ್ಜೆಂಟ್ ಇದೆ ಅದನ್ನು ಕೊಟ್ಬಿಡೋಣ ಅಂತ ನಾನು ಅಂದ್ಕೊಳ್ಳಲ್ಲ. ಅದನ್ನು ಒಂದು 10 ನಿಮಿಷ ಲೇಟಾಗಿ ಬನ್ನಿ ಅಂತೇಳಿ ಅದನ್ನು ಸರಿ ಮಾಡಿ ಆ ಬಟ್ಟೆನ ಕೊಡ್ತೀನಿ. ಆದಷ್ಟು ಈ ರೀತಿಯೇ ಮಾಡೋದ್ರಿಂದ ನನಗೆ ಕೆಲಸದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನೋದಿದೆ. ನಾನು ನಿಜವಾಗ್ಲೂ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಕಾಣ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಇತ್ತೀಚೆಗಂತೂ ತುಂಬ ಬಟ್ಟೆಗಳು ಬರ್ತಿದೆ, ನನ್ನ ಕೈಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಬಟ್ಟೆಗಳು ಬರ್ತಿದೆ. ತುಂಬ ಜನಕ್ಕೆ ಎಷ್ಟೋ ವಿಡಿಯೋದಲ್ಲಿ ಕೇಳ್ಕೊಂಡಿದ್ದೀನಿ, ತುಂಬ ಲೇಟ್ ಮಾಡಿದ್ದೀನಿ, ಸಾರಿ ಅಂತ ಕೇಳ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಎಷ್ಟೋ ಲೇಟ್ ಮಾಡಿಬಿಟ್ಟಿದ್ದೀನಿ, ಅವರಿಗೆಲ್ಲ ಫೋನಲ್ಲಿ ಕೂಡ ಕೇಳ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕೇಳಿಕೊಂಡು ಕೆಲಸ ಮಾಡ್ತೀನಿ. ಇವಾಗ ನಂದು ತಪ್ಪಾಗಿದೆ ಅಂತ ಹೇಳಿದಾಗ ನಾನು ಅದ್ರಲ್ಲಿ ಆ ರೀತಿ ಕೇಳೋದ್ರಿಂದ ಕಸ್ಟಮರ್ಗೂ ಬೇಜಾರಾಗಲ್ಲ. ಇಲ್ಲ ನಾವು ಆ ರೀತಿ ಎಲ್ಲ ಮಾಡದೆ ಹೋದಾಗ ಕೆಲವೊಂದು ಸಲ ಕಸ್ಟಮರ್ಗೆ ಬೇಜಾರಾಗುವಂಥ ಚಾನ್ಸ್ ಇರುತ್ತೆ. ಅದನ್ನು ಕೂಡ ಯೋಚನೆ ಮಾಡಬೇಕು. ಕೆಲವೊಂದು ಸಲ ಫೋನೆಲ್ಲ ತೆಗಿಯೋದಕ್ಕಾಗಲ್ಲ, ಕೆಲವೊಂದು ಸಲ ಫೋನ್ ನೋಡಿದ್ರು ಕೆಲಸ ಮಾಡಬೇಕಾದ್ರೆ ನೋಡೋಕ್ಕಾಗಿರಲ್ಲ. ಕೆಲವೊಂದು ಸಲ ಈಗ ನಾವು ಕೆಲಸ ಮಾಡ್ತಿರ್ತೀವಿ, ಇರುತ್ತೆ ಸಣ್ಣ ಪುಟ್ಟ ತಪ್ಪು ಅನ್ನೋದು ಹಾಗೇ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಹತ್ರ ಒಂದು ಮಾತು ಕೇಳ್ಕೊಂಡ್ಬಿಟ್ರೆ ಅದು ಎಷ್ಟು ಮನಸ್ಸಿಗೆ ಸಮಾಧಾನವೂ ಆಗುತ್ತೆ ಮತ್ತು ಕಸ್ಟಮರ್ಗೂ ಕೂಡ ಬೇಜಾರಾಗಲ್ಲ. ಈ ರೀತಿಯೆಲ್ಲ ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿ. ಕಸ್ಟಮರ್ಗಳ ಜೊತೆ ಆದಷ್ಟು ನಾವು ಚೆನ್ನಾಗಿರಬೇಕು, ಆವಾಗಲೇ ನಮಗೆ ಕೆಲಸ ಅನ್ನೋದು ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುವಂಥದ್ದು. ಇದು ನೋಡಿ, ಇದು ಬ್ಲ್ಯಾಕ್ ಕಲರ್ ಬ್ಲೌಸು, ಇವಾಗ ರೆಡ್ಡು ಮತ್ತು ಬ್ಲ್ಯಾಕು ಮಿಕ್ಸ್ ಇದೆ, ಗ್ರೀನು ಈ ರೀತಿಯಾಗಿ ಮಿಕ್ಸ್ ಇದೆ. ಆದರೆ ಇದಕ್ಕೆ ಗೋಲ್ಡ್ ಕಲರ್ ದಾರಾನ ಹಾಕಿದ್ದಾರೆ. ಇವ್ರಿಗೆ ಕೊಟ್ಟಿರೋಂಥ ಅಳತೆ ಬ್ಲೌಸ್ಗಳಿದೆಲ್ಲ ಗೋಲ್ಡ್ ಕಲರ್ ದಾರಾನ ಹಾಕಿದೆ. ಇದಕ್ಕೆ ಬ್ಲ್ಯಾಕ್ ಕಲರ್ ದಾರಾನ ಹಾಕಿದೆ, ಸೂಟ್ ಆಗ್ತಿತ್ತು, ಪರವಾಗಿಲ್ಲ. ಅದರಲ್ಲೂ ರೆಡಿ ದಾರ ಅಂತೂ ನಾನು ಯಾವುದಕ್ಕೂ ಕೂಡ ಸ್ಟಿಚ್ ಮಾಡೋದೇ ಇಲ್ಲ, ಕಡಿಮೆ ರೆಡಿ ದಾರ. ಎಲ್ಲೋ ನಾನು ಒಂದು 1000 ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಒಂದು ಬ್ಲೌಸಿಗೆ ಅದು ಚಾಯ್ಸೇ ಇಲ್ಲ, ಅದಕ್ಕೆ ಹಾಕಲೇಬೇಕು ಅನ್ನೋಂಥವರಿಗೆ ಮಾತ್ರ ಹಾಕೊಡುವಂಥದ್ದು. ಇಲ್ಲಾಂದರೆ ಆದಷ್ಟು ಅವ್ರು ಸೀರೆ ಬಟ್ಟೆ ಇಲ್ಲ ಮ್ಯಾಚಿಂಗ್ ಬಟ್ಟೆನ ತಂದು ದಾರಾನ ಸ್ಟಿಚ್ ಮಾಡ್ತೀನಿ. ಆದಷ್ಟು ಮ್ಯಾಚಿಂಗ್ ಬಟ್ಟೆನ ಹುಡ್ಕೇನೆ ದಾರನ ಸ್ಟಿಚ್ ಮಾಡುವಂಥದ್ದು, ಇಲ್ಲ ಅವ್ರು ಸೀರೆ ಬಟ್ಟೆನ ತೊಗೊಂಡೇ ಸ್ಟಿಚ್ ಮಾಡ್ತೀನಿ. ಯಾವುದಕ್ಕೂ ಕೂಡ ಆ ರೀತಿ ಮಿಸ್ಮ್ಯಾಚ್ ಮಾಡಿ ನಾನು ಯಾವುದನ್ನು ಕೂಡ ಹಾಕೋದಿಲ್ಲ. ಅಯ್ಯೋ ಬಿಡು ಪರವಾಗಿಲ್ಲ, ಏನಾಗುತ್ತೆ ಅಡ್ಜಸ್ಟ್ ಆಗುತ್ತೆ, ಇದರಲ್ಲಿ ಒಂದು ರೆಡ್ ಫ್ಲವರ್ ಇದೆ, ಇದರಲ್ಲೊಂದು ಬ್ಲ್ಯಾಕ್ ಫ್ಲವರ್ ಇದೆ, ಅದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಕೆಲಸ ಮಾಡಬೇಡಿ. ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಕಸ್ಟಮರ್ ಅನ್ನೋರು ತುಂಬ ಜಾಸ್ತಿ ಆಗ್ತಾರೆ. ಅದನ್ನೇ ಯೋಚನೆ ಮಾಡಿ ಕೆಲಸ ಮಾಡಿ. ಇವಾಗ ಇದನ್ನೆಲ್ಲ ತೋರಿಸ್ತಿರೋದು ನಿಮಗೊಂದು ಅನುಭವ ಆಗುತ್ತೆ ಅಂತ ಅಷ್ಟೇ. ಇದನ್ನೆಲ್ಲ ನಾನು ಹೇಳ್ತಿರೋದ್ರಿಂದ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು, ಈ ರೀತಿ ಎಲ್ಲ ಕೆಲಸ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಎಲ್ಲ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದ್ದರೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಅಮೌಂಟನ್ನೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅಮೌಂಟ್ ತಿಳಿಸೋದು ಬೇಡ, ಎಲ್ಲ ವಿಡಿಯೋದಲ್ಲೂ ಅದನ್ನೇ ಹೇಳ್ತೀನಿ. ಈ ರೀತಿಯಾಗಿ ಕೆಲಸ ಮಾಡೋದ್ರಿಂದ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.